ಸರ್ ಹೇಳಿ ಸರ್, ನಿನ್ನೆ ಹೇಗೆ ಈ ಘಟನೆ ಆಯಿತು ಮತ್ತು ಯೋಗೇಶನ ಪರಿಸ್ಥಿತಿ ಹೇಗಿದೆ ಸರ್? ವೈದ್ಯರು ಏನು ಹೇಳಿದ್ರು ಅಂತ? ನಿನ್ನೆ ನಮ್ಮ ಘಟಕ 13ರ ಬಸ್ ಸಂಖ್ಯೆ F00150ನಲ್ಲಿ ರೂಟ್ ನಂಬರ್ 500 CK/13 ಅಂತ ನಮ್ಮ ಯೋಗೀಶ್ ಅಂತ ಕಂಡಕ್ಟರ್ ಇದ್ದರು, ಸಿದ್ಲಿಂಗೇಶ್ ಅಂತ ಡ್ರೈವರ್ ಇದ್ದರು. ಇವರು ಸಿಲ್ಕ್ ಬೋರ್ಡ್ ಕಡೆಯಿಂದ ಒಬ್ಬ ವ್ಯಕ್ತಿ ಹತ್ತಿರ್ತಾನೆ, ಅವನು ಜಾರ್ಖಂಡ್ ಮೂಲದವನಂತ. ಬಸ್ಸು ಇಲ್ಲಿ ನಮ್ಮ ವೈದೇವಿ ಬಸ್ ಸ್ಟಾಪ್ ಬರೋ ತನಕ ಅವರಿಗೆ ಆ್ಯಕ್ಚುಲಿ ಅವರಿಗೆ ನಮ್ಮ ನಿರ್ವಾಹಕರು ಅವರಿಗೆ ಹಿಂದೆ ಕರೆದಿದ್ದಾರೆ. ಅವರು ಲೇಡೀಸ್ ಹತ್ರ ನಿಂತಿದ್ದರು, ಹಿಂದ್ಗಡೆ ಕರೆದಿದ್ದಾರೆ. ಅವರಿಗೆ ಏನಿತ್ತು ಬೇರೆ ಅವರು ಮನೋರೋಗಿ ಥರ ಅನಿಸ್ತಾ ಇತ್ತು. ಅವರು ಸೀದಾ ಬಂದು ನಮ್ಮ ನಿರ್ವಾಹಕರಿಗೆ 2 ಬಾರಿ ಚಾಕುವಿಂದ ಚುಚ್ಚಿರ್ತಾರೆ. ಇದಾದ ನಂತರ ಇಮಿಡಿಯೇಟಾಗಿ ನಮ್ಮ ಚಾಲಕರು ಅವ್ರನ್ನ ವೈದೇಹಿ ಹಾಸ್ಪಿಟ್ಲಿಗೆ ಕರ್ತಂದಿರ್ತಾರೆ. ಈ ಘಟನೆ ಸುಮಾರು 5 ಗಂಟೆ 50 ನಿಮಿಷ, ಒಂದು 10 ನಿಮಿಷದಲ್ಲಿ ಹಾಸ್ಪಿಟ್ಲಿಗೆ ಸಾಗಿಸಿದರು. ಅವ್ರಿಗೆ ನೆನ್ನೆನೇ ಟ್ರೀಟ್ಮೆಂಟ್ ಆಯಿತು. ಆಮೇಲೆ ನೈಟೇ ಆಪ್ರೇಷನ್ ಆಗಿ ಅವರಿಗೆ ICUಯಲ್ಲಿ ಇಟ್ಟಿದ್ದರು. ಈಗ ಬೆಳಗ್ಗೆ ನಾವು ನೆನ್ನೆ ನೈಟು ಸಹ ಎಲ್ಲ ಅಧಿಕಾರಿಗಳು ಇಲ್ಲೇ ಅವರು ಟ್ರೀಟ್ಮೆಂಟು ನೋಡ್ಕೊಂಡಿದ್ವಿ. ಆಮೇಲೆ ಬೆಳಗ್ಗೆನೂ ವಿಸಿಟ್ ಮಾಡಿದಾಗ ನಮ್ಮ ಡಾಕ್ಟ್ರು ಸಹ ಮಾತಾಡಿದ್ವಿ. ಡಾಕ್ಟ್ರು ಅವರು ಔಟ್ ಆಫ್ ಡೇಂಜರ್ ಅಂತ ಹೇಳಿದ್ದಾರೆ. ಅವರ ಚಿಕಿತ್ಸೆ ಫಲಕಾರಿಯಾಗಿದೆ, ಅವ್ರಿಗೆ ಯಾವುದೇ ತೊಂದರೆ ಇರಲ್ಲ. ಈಗ ಸದ್ಯಕ್ಕೆ ಅವರು ನೆಕ್ಸ್ಟ್ ಇವತ್ತು ಸಂಜೆ ಒಳಗೆ ವಾರ್ಡಿಗೆ ಶಿಫ್ಟ್ ಮಾಡ್ಬೋದು. ಡಾಕ್ಟರ್ ಹತ್ರ ತಾವು ಕೂಡ ಮಾತಾಡಿದ್ರಿ, ಡಾಕ್ಟರ್ ಏನು ಹೇಳಿದ್ರು ಸರ್? ಅಂದರೆ ಎಷ್ಟರ ಮಟ್ಟಿಗಿನ ಸಮಸ್ಯೆ ಆಗಿದೆ ಮತ್ತು ಈಗ ಹೇಗೆ ಚೇತರಿಸ್ಕೊಳ್ತಿದ್ದಾರೆ ಅಂತ? ಈಗ ಅವರಿಗೆ ಅವರು ಚುಚ್ಚಿದಾಗ ಕರಳಿಗೆ ಗಾಯವಾಗಿರುತ್ತದೆ, ರಕ್ತಸ್ರಾವ ಆಗಿರುತ್ತದೆ. ಅದೆಲ್ಲ ಈಗ ಅವರು ಶಸ್ತ್ರಚಿಕಿತ್ಸೆ ಚೆನ್ನಾಗಿ ಮಾಡಿದ್ದಾರೆ. ಅವರು ಜಲ್ದಿನೇ ರಿಕವರಿ ಆಗ್ಬೋದು. ನಾಳೆನೇ ಅವರಿಗೆ ವಾರ್ಡಿಗೆ ಶಿಫ್ಟ್ ಮಾಡ್ತಾರೆ. ಕೆಲವು ದಿವಸದಲ್ಲಿ ಅವ್ರು ರಿಕವರಿ ಆಗ್ತಾರೆ. ಸದ್ಯಕ್ಕೆ ಏನು ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ. ಈಗ ಅವರು ಚುಚ್ಚಿದವ್ರ ಮೇಲೆ ಈಗ ನಮ್ಮ ಚಾಲಕರಿಂದ ಅವರು ಪಡೆದಿದ್ದಾರೆ. ವೈಟ್ಫೀಲ್ಡ್ ಪೊಲೀಸ್ ಸ್ಟೇಷನಲ್ಲಿ ಇದು FIR ದಾಖಲೆ ಆಗಿದೆ. 324/4 + BNS ಅಂತ ಏನು ಹೊಸದಾಗಿ ಕಾನೂನು ಮಾಡಿದ್ದಾರೆ, ಅದರಡಿಯಲ್ಲಿ ಇವ್ರಿಗೆ ಅವನು ಯಾರು ಹರ್ಷ ಸಿನ್ಹಾ ಅಂತ ಅವರಿಗೆ ಸೆಲ್ಲಲ್ಲಿ ಹಾಕಿದ್ದಾರೆ. ಅವ್ರನ್ನ ಜಡ್ಜ್ ಮುಂದೆ ಹಾಜರುಪಡಿಸಿ ಜೈಲಿಗೆ ಕಳಿಸ್ತೀನಿ ಅಂತ ಹೇಳಿದ್ದಾರೆ ನಿನ್ನೆ ಮಾತು. ನನ್ನ ಹೆಸರು ಜಗದೀಶ್ ಅಂತ, ವಿಭಾಗೀಯ ನಿಯಂತ್ರಣಾಧಿಕಾರಿ, ಕೇಂದ್ರೀಯ ವಿಭಾಗ.